ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ಶಿಕಾರ್ ತಾಲೂಕಿನ ಮತ್ತಿಕೋಟೆ ಗ್ರಾಮದ ನಮ್ಮ ನಾಗರಾಜ್ ಗೌಡರ ತೋಟದಲ್ಲಿ ವಿಸಿಟ್ಗಾಗಿ ಬಂದಿದ್ವಿ. ನಾವು ಸುಮಾರು 6 ತಿಂಗಳಿಂದ ವಿಕ್ಟರಿ ಕಿಟ್ ಸೊಲ್ಯೂಷನ್ ಲಿಕ್ವಿಡ್ ಅನ್ನು ಅವರಿಗೆ ನಾವು ತೋಟಕ್ಕೆ ನಾವು ಸಪ್ಲೈ ಮಾಡಿದ್ವಿ. ನಮಸ್ಕಾರ. ನಿಮಗೆ ನಮ್ಮ ವಿಕ್ಟರಿ ಕಿಟ್ ಸೊಲ್ಯೂಷನ್ ಲಿಕ್ವಿಡ್ಗಳು ನಿಮ್ ಬಳಕೆ ಮಾಡಿದ್ರಿ. ಈಗ ಅದರ ಫಲಿತಾಂಶ ನಿಮ್ ಬಾಯಲ್ಲೇ ನೀವು ಹೇಳ್ಬೇಕಂತ ನನ್ನ ಕೋರಿಕೆ. ಸರ್ ಇದು 6 ತಿಂಗಳ ಹಿಂದೆ ಬುಡಕ್ ಹಾಕಿದ್ದೀವ್ರಿ ಸರ್. ನಾವು ಡ್ರಂಚಿಂಗ್ ಮಾಡಿದ್ರಿ. ಡ್ರಂಚಿಂಗ್ ಮಾಡಿದ್ದೀವಿ. ನೀವು ಕೊಟ್ಟಿದ್ರ ಯಾವ್ದು ಅಂತ ಗೊತ್ತಿಲ್ಲ ಸರಿಯಾಗಿ. ಒಂದ್ 10 ಐಟಮ್ ಕೊಟ್ಟಿದ್ರು ನಾವು ನಿಮ್ಗೆ. 9 ಐಟಮ್ಸ್. 9 ಗಮ್ ಸೇರಿ 10 ಇರ್ಬೇಕು ಕೊಟ್ಟಿದ್ರಿ. ಹೆಚ್ಚು ಕಮ್ಮಿ ಇದಕ್ಕ ಎಷ್ಟು ಎಕರೆ ತೋಟದ ನೀವು ಬಳಕೆ ಮಾಡಿದ್ದು? 1.5 ಎಕರೆ. ಇದು 5 ಎಕರೆ ಇರೋದ್ರಿ. 5 ಎಕರೆ ಆ ಕಡೆ ರೋಡಿಂದ ಆಚೆ ಐತಲ್ಲ, ಅದು 3.5, ಇದು 1.5. ಇದಕ್ ಮಾತ್ರ ನಿಮ್ದು ಬಳಸಿದ್ದೀವ್ರಿ. ನೀವು ಅವತ್ ಕೊಟ್ಟಿದ್ರಲ್ರಿ. ಹೌದು ಹೌದು. ಈಗ ಅದು ಕೊಟ್ಟ ಮೇಲೆ ನಿಮ್ಗೆ ಗೊನೆ ಆಯ್ತು, ಆಮೇಲೆ ಅದು ರೋಗ ರುಚಿ ಆಯ್ತು, ಯಾವ ರೀತಿ ಆಗಿದೆ ಸರ್? ನೋಡ್ರಿ ಇಲ್ಲಿ ಗೊನೆ ನೋಡ್ರಿ. ಈ ಸರಿ ಹಂಗ ಯಾವಾಗೂ ಬಂದಿದ್ದಿಲ್ಲ ನನ್ನ ಅನಿಸಿಕೆ. ಬಹಳ ಖುಷಿ ಆಯ್ತು. ಆಮೇಲೆ ಸರ್ ಆ ಕಡೆ ಬರ್ರಿ ಬೇಕಾರೆ ನೋಡೋಣ ಸರ್, ಎಲ್ಲ ಕಡೆ ನೋಡೋಣ. ಅಲ್ಲಿ ಬರ್ರಿ ಬರ್ರಿ. ಇಲ್ಲಿ ನೋಡ್ರಿ ಸರ್, ಈ ಕಡೆ ನೋಡ್ರಿ ಗೊನೆ ನೋಡ್ರಿ. ಅಲ್ಲಿ ಇನ್ನು ದೊಡ್ಡಕ್ ಆಗ್ತತ್ರಿ. ಆಗುತ್ತೆ, ಇನ್ನು ಬಾಳ ಆಗುತ್ತೆ ಸರ್. ಇಲ್ಲಿ ಪಕ್ಕದವ್ರ ಹೊಲ್ದಾರ, ಇವ್ರು ನಮ್ಮ ಅಣ್ಣಮ್ಳೆ, ಅವ್ರು ಸರ್ಕಾರಿ ಗೊಬ್ಬರ ಹಾಕಿ ಅವ್ರು ಕೆಮಿಕಲ್ ಬಳಕೆ ಮಾಡ್ಯಾರ. ಅವ್ರದ್ದು ಅಷ್ಟೊಂದು ಇಳುವರಿ ಕಾಣ್ತಾ ಇಲ್ಲ, ಚೆನ್ನಾಗಿಲ್ಲ. ಅವರು ಇಳುವರಿ ಒಂದೇ ಅಲ್ರಿ, ಗಿಡ ನೋಡ್ರಿ ಮೇಲೆ. ಹೌದು, ನಿಮ್ದಕ್ಕೆ ಅವ್ರದಕ್ಕೂ ಬಹಳ ವ್ಯತ್ಯಾಸ ಐತಿ. ಈ ಗಿಡ ನೋಡ್ರಿ ನಿಮ್ದು ಭಾಳ ಚೆನ್ನಾಗಿದೆ. ಹೌದು ಹೌದು, ಭಾಳ ಚೆನ್ನಾಗಿದೆ ನೋಡ್ರಿ. ನೀನು ಒಂದೊಂದ್ ಗೊನೆ ಬರೋಟು ನೀನು ಇದೈತ್ರಿ. ಹೌದು ಹೌದು, ಮೇಲೆ ಹೊಟ್ಟೆ ಐತಿ ನೋಡ್ರಿ. ಆಮೇಲೆ ಸರ್ ಇನ್ನೊಂದು ನಮ್ದು ಈಗ ವಿಕ್ಟರಿ ಡೈಮಂಡ್ ಗ್ರಾನುಲರ್ಸ್ ಅಂತ ಬಂದಿದೆ 50 kg. ನೆಕ್ಸ್ಟ್ ನೀವು ಮಳೆಗಾಲಕ್ಕೆ ಅದನ್ನೇ ಬಳಕೆ ಮಾಡಿ, ಬೇಸಿಗೆಯಲ್ಲಿ ಲಿಕ್ವಿಡ್ ಅನ್ನ ನೀವು ಇದ್ ಮಾಡಂತ್ರಿ. ಅವಾಗ ನಿಮ್ಗೆ ಎಲ್ಲಾ ಇಳುವರಿ ಜಾಸ್ತಿ ಆಗುತ್ತೆ, ಗಿಡ ಚೆನ್ನಾಗಿರ್ತಾವ, ಆರೋಗ್ಯದಿರ್ತಾವ. ಓಕೆ, ನಮಸ್ಕಾರ. ನಾವು ಇದು ಆರ್ಗ್ಯಾನಿಕ್ ಮೊದ್ಲು ಸರ್ಕಾರಿ ಗೊಬ್ಬರ ಹಾಕಿದ್ದೀವಿ, ಹಾಕಿಲ್ಲ ಅನ್ನಂಗಿಲ್ಲ. ಆ ಪಕ್ಕದಲ್ಲಿ ಅದೊಂದು ಬೇರೆ ಸಾವಯವ ಮಾಡಿದೇವಿ ಆ ಕಡೆ ರೋಡ್ ಆಚೆ. ಈಗ ಇದಕ್ ಮಾತ್ರ ವಿಕ್ಟರಿ ಕಿಟ್ ಲಿಕ್ವಿಡ್ ಕೊಟ್ಟಿದ್ರಲ್ಲ, ಇದನ್ನೇ ಮಾಡಿದೇವಿ. ಅಂದ್ರೆ ಆ ಗಿಡಕ್ಕೂ ಈ ಗಿಡಕ್ಕೂ ನೋಡ್ರಿ, ಅದಕ್ಕಿಂತ ಪಾಸ್ ಇದು. ಹೌದು ನೋಡ್ರಿ, ನಾವು ಕೊಟ್ಟಂತ ಒಂದು 150 ಎಕರೆಯಲ್ಲಿ 151 ಎಕರೆ ನಿಮ್ದಾಗುತ್ತೆ. ಅಷ್ಟು ಪ್ರತಿಯೊಂದು ನಮ್ದು ಯಾವ್ದು ಫೇಲ್ ಆಗಿಲ್ಲ, ಎಲ್ಲ ಒಂದಕ್ಕಿಂತ ಒಂದು ಟಾಪ್ ಅಲ್ಲಿ ಇಳುವರಿ ಬರ್ತದೆ. ಅನುಮಾನದಿಂದ ತಗೊಂಡಿದ್ದೆ ಅವಾಗ. ಅನುಮಾನನ ಫುಲ್ ಅನುಮಾನನೇ ಇತ್ತು. ಇವಾಗಿಲ್ಲ. ಅಯ್ಯೋ ಇಲ್ರಿ, ಓಟನ ಅದ್ನೇ ಬಳಸ. ಈಗ ನೀವೆಲ್ಲರಿಗೆಲ್ಲ ಇಡೇ ಊರಿಗೆ ಹೇಳ್ತೀರಿ, ಇಡೇ ಊರ್ ಕಡೆ ಮಾಡ್ತೀರಿ. ಇಲ್ರಿ, ನಾನು ಪಕ್ಕ ಸಾಳಿ ಎಲ್ಲರಿಗೂ ನೋಡ್ರಿ. ಕಂಪ್ನಿ ಯುವರಾಜ್ ಸರ್, MD ಯುವರಾಜ್ ಸರ್ ಅವರು ಒಂದು ಒಳ್ಳೆ ಒಂದು ತೀರ್ಮಾನ ತಗೊಂಡು ರೈತರಿಗೆ ಅನುಕೂಲಗೋಸ್ಕರ ಒಂದು ಒಳ್ಳೆ ಫಾರ್ಮಲ್ ತಂದು ಎಲ್ಲರಿಗೂ ಕೊಡ್ತಾ ಇದಾರೆ. ಅವ್ರಿಗೊಂದು ನಿಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಸರ್. ಇದು ಇಲ್ಲೇ ನೋಡಿ ಸರ್, ಗೊನೆ ಇಲ್ಲಿ ನೋಡಿ ಸರ್. ನೋಡ್ರಿ ಅಲ್ಲಿ 4 ಗೊನೆ ಬಿಟ್ಟಿದಾವ. ಸರ್, 4 ಗೊನೆ ಬಿಟ್ಟಿದಾವ. ಮೇಲೆ ಯಾವ ತರ ಐತ್ ನೋಡ್ರಿ ಗರಿ. ಹೌದು ಹೌದು ಹೌದು, ನೋಡ್ರಿ ಕರೆಕ್ಟಾಗಿ ಏನಾರ ಬಗ್ಗೆ ಹತ್ರ ಇಲ್ಲ, ಒಳ್ಳೆ ಕರೆಕ್ಟ್ ಆಗಿ ಹಿಂಗ ಇದಾಗೈತಿ. ಆ ತರ ಐತ್ರಿ. ಅಂದ್ರೆ ಈ ಲಿಕ್ವಿಡ್ ನೀವು ಕೊಟ್ರಲ್ಲ, ಇದು ಕೊಟ್ಟ ಮೇಲೆ ತೋಟನೇ ಬೇರೆ ಚೇಂಜ್ ಆಯ್ತು. ಇಲ್ಲಿ ಹೊಲದಾಗ ಬಂದು ನಾನು ನಿತ್ಕೊಳಕ ಒಂದ್ ಖುಷಿ ಆಗತ್ತೆ. ಆ ಕಡೆ ಬೇರೆ, ಅದ್ ಬೇರೆ ಸಾವಯವರಿ. 3.5 ಎಕರೆ ಬೇರೆ ಹಾಕಿವಿ. ಇದು 1.5 ಎಕರೆ ಮಾತ್ರ ಇದು ವಿಕ್ಟರಿ ಕಿಟ್ ಸೊಲ್ಯೂಷನ್ ನೋಡ್ರಿ ಬರುತ್ತಲ್ಲ. ನಿಮ್ದು 3.5 ಎಕರೆ ಬರ್ತಕ್ಕಂತ ಇಳುವರಿ 1 ಎಕರೆ ಬರ್ತೈತಿ. ಈಗ ಬರ್ತೈತಿ ಅಂತ ಅನಿಸಿಕೆ ನಮ್ಗೆ. ಅಷ್ಟು ಬರ್ಲಿದ್ರು ಈ 1.5 ಎಕರೆಗೆ 150 ಕ್ವಿಂಟಲ್ ಬರ್ತೈತಿ ಅಂತ ನನ್ನ ಅನಿಸಿಕೆ. ಗ್ಯಾರಂಟಿ ಕಡಿಮೆ ಅಂದ್ರ ಅದ್ರಲ್ಲಿ ಒಂದು 150 ಕ್ವಿಂಟಲ್ 200 ಕ್ವಿಂಟಲ್ ಬರ್ಲಿ. ಅಲ್ಲ, ಕಡಿಮೆ ಐತ್ರಿ ಅದ ಇದನ್ನೇ ನಾನು ಅದಕ್ಕೂ ಬಳಸ್ಬೇಕಾಯ್ತು ಅಂತ ನಮಗೆ. ಮುಂದಿನ ನಿಮ್ಮ ಅಡಿಕೆ ನಿಮ್ದು ಎಲ್ಲಿ ಮಟ್ಟ ನಿಮ್ದು ಮನ್ಸೈತೆ ಅಲ್ಲಿ ಮಟ್ಟ ನಮ್ದೇ ಬಳಸ್ತೀರಿ. ನಿಮ್ ಕಂಪನಿಯವರೆಗೆ ನಾವು ಅದ್ ಬಳಸ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಳಸ್ತೇವೆ. ಓಕೆ, ನಮಸ್ಕಾರ. ಒಳ್ಳೇದಾಗ್ಲಿ.